ಎಲ್ಲ ಮಹಿಳೆಯರು ನೋಡಲೇಬೇಕಾಗಿರುವಂಥ ಸುದ್ದಿ. ಎಲ್ಲ ಮಹಿಳೆಯರಿಗೂ ಕೂಡ 1,25,00,000 ಜನ ಮಹಿಳೆಯರಿಗೂ ಕೂಡ ರಾಜ್ಯ ಸರ್ಕಾರದ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ. ಸುಮಾರು ದಿನಗಳಿಂದ ನಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ, ತುಂಬ ತಿಂಗಳು ಹಣ ಪೆಂಡಿಂಗ್ ಇದೆ ಅಂತ ಕಾಯ್ತಾ ಇದ್ರಿ ಅಲ್ವಾ. ಸೊ ಫೈನಲಿ ಎಲ್ಲ ಮಹಿಳೆಯರಿಗೂ ಕೂಡ ನಮ್ಮ ಸಿದ್ದರಾಮಯ್ಯ ಅವರು ಗುಡ್ ನ್ಯೂಸ್, ಭರ್ಜರಿ ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕಡೆಯಿಂದ ಎಲ್ಲ ಮಹಿಳೆಯರಿಗೂ ಲಾಟ್ರಿ ಅಂತಲೇ ಹೇಳಬಹುದು. ಗೃಹಲಕ್ಷ್ಮಿ 30ನೇ ಕಂತು ಜೊತೆಗೆ 4,000 ರೂಪಾಯಿ ಅಮೌಂಟು ಜಮೆ ಆಗಿದೆ. ಯಾವ್ಯಾವ ಕಂತಿನ ಹಣ ಬಿಡುಗಡೆ ಮಾಡಿದ್ದಾರೆ, ಯಾರಿಗೆ 4,000 ರೂಪಾಯಿ ಮತ್ತು ಯಾವ ಯಾವ ಜಿಲ್ಲೆಯವರಿಗೆ ಬಂದಿದೆ. ಇವತ್ತು ಬುಧವಾರ, ಇಲ್ಲಿವರೆಗೂ ಕೂಡ 80% ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಹಣ ತಲುಪಿದ್ದು 20 ಜಿಲ್ಲೆಗಳಿಗೆ ಮುಖ್ಯವಾಗಿ ಹಣ ಸಂದಾಯ ಆಗಿದೆ. ಯಾವ್ಯಾವ ಜಿಲ್ಲೆಯವರಿಗೆ ಹಣ ಹೋಗಿದೆ, ಯಾವ ಜಿಲ್ಲೆಯವರಿಗೆ ಇನ್ನೂ ಹಣ ಹೋಗಿಲ್ಲ, ಯಾವಾಗ ಬರುತ್ತೆ, ಎಲ್ಲಾನು ಕೂಡ ಡೀಟೇಲ್ ಆಗಿ A to Z ನಿಮಗೆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ಯೂಸ್ಫುಲ್ ಇನ್ಫಾರ್ಮೇಷನ್ಸ್ಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ನೋಡಿ, ರಾಜ್ಯ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಕೂಡ ಒಂದು. ಗೃಹಲಕ್ಷ್ಮಿ ಹಣವನ್ನು ಹಾಕೋಕ್ಕೆ ತುಂಬಾ ಡಿಲೇ ಮಾಡ್ತಾ ಇದ್ರು. ಸೊ ಮಹಿಳೆಯರಲ್ಲಿ ಇದ್ರ ಬಗ್ಗೆ ಸ್ವಲ್ಪ ಬೇಜಾರು ಕೂಡ ಮೂಡಿತ್ತು. ನಿಮಗೆಲ್ಲ ಗೊತ್ತೇ ಇರಬೇಕು, ಇಬ್ಬರು ಮಹಿಳೆಯರು, ಗೃಹಲಕ್ಷ್ಮಿ ಮಹಿಳೆಯರು ಹಣ ಕರೆಕ್ಟಾಗಿ ಹಾಕ್ತಿಲ್ಲ ಅಂತ ಹೈಕೋರ್ಟಲ್ಲಿ ಕೇಸ್ನ ಕೂಡ ಫೈಲ್ ಮಾಡಿದ್ರು. ಇದ್ರ ಬಗ್ಗೆ ವಿಚಾರಣೆ ಮಾಡಿಸಿರುವಂತಹ ಹೈಕೋರ್ಟ್ನಲ್ಲಿ ಒಂದು ತೀರ್ಮಾನ ಕೂಡ ಕೊಟ್ಟಿದ್ರು. ಎಷ್ಟು ತಿಂಗಳು ಹಣ ನೀವು ಪೆಂಡಿಂಗ್ ಇಟ್ಕೊಂಡಿದ್ದೀರೋ ಆ ಹಣವನ್ನು ತಕ್ಷಣವೇ ಹಾಕಬೇಕೆಂದು ರಾಜ್ಯ ಸರ್ಕಾರಕ್ಕೆ ಒಂದು ಏನದು ಆದೇಶನ ಕೊಟ್ಟಿದ್ರು. ಏನು ಪೆಂಡಿಂಗ್ ಅಮೌಂಟ್ ಇದೆಯೋ ಕ್ಲಿಯರ್ ಮಾಡಿ ಅಂತ. ಸೊ ಅದ್ರ ಮುಖಾಂತರವಾಗಿ ಅಥವಾ ನಮ್ಮ ರಾಜ್ಯ ಸರ್ಕಾರನೇ ಎಚ್ಚೆತ್ಕೊಂಡು ಒಟ್ಟಿನಲ್ಲಿ ಹೇಗೋ ಹಣವನ್ನು ಬಿಡುಗಡೆ ಮಾಡಿದೆ. ಅಮೌಂಟ್ ಬಂದಿದೆ ಅನ್ನೋದಕ್ಕೆ ಒಂದಷ್ಟು ಸ್ಕ್ರೀನ್ಶಾಟ್ ಪ್ರೂಫ್ಗಳನ್ನ ಹಾಕ್ಬಿಡ್ತೀನಿ. ನೋಡಿ, 23ನೇ ತಾರೀಕಿಂದನೇ 30ನೇ ಕಂತಿನ ಹಣ ಬಿಡುಗಡೆ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಬಟ್ ನಾನು ವಿಡಿಯೋನ ಸ್ವಲ್ಪ ಡಿಲೇ ಮಾಡಿ ಹಾಕ್ತಾ ಇದ್ದೀನಿ. ನಿನ್ನೆ ಕೂಡ ಸಾಕಷ್ಟು ಜನರ ಖಾತೆಗೆ ಹಣ ಬಂದಿದೆ. 23ನೇ ತಾರೀಕಿಂದ 24, 25, 26, 27, 28 ಆದರೂ ಕೂಡ ಇನ್ನೂ ಕೂಡ ಸಾಕಷ್ಟು ಜನರ ಖಾತೆಗೆ ಪ್ರತಿ ದಿನಾನೂ ಕೂಡ ಹಣ ಹೋಗ್ತಾ ಇದೆ. ಸೊ 23ನೇ ತಾರೀಕು ಸ್ಟಾರ್ಟ್ ಆಗಿರೋದ್ರಿಂದ ಇಲ್ಲಿವರೆಗೂ 20 ಜಿಲ್ಲೆಯ ಮಹಿಳೆಯರಿಗೆ ಗೃಹಲಕ್ಷ್ಮಿ 31ನೇ ಕಂತಿನ ಹಣ ತಲುಪಿದೆ. ಆಲ್ಮೋಸ್ಟ್ ಎಲ್ಲರ ಖಾತೆಗೂ ಕೂಡ ಹಣ ಹೋಗಿದೆ. ಆದರೆ ಇನ್ನೂ ಕೂಡ ಸಾಕಷ್ಟು ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರಬೇಕಾಗಿದೆ. ಟೋಟಲ್ ಆಗಿ ಇಲ್ಲಿವರೆಗೂ 20ಕ್ಕಿಂತ ಹೆಚ್ಚಿನ ಜಿಲ್ಲೆಯ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದು ತಲುಪಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಹಾಗೆ ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ನೀವು ವಿಡಿಯೋ ನೋಡ್ತಿದ್ದೀರಲ್ವಾ, ನಿಮ್ಮ ಖಾತೆಗಳಿಗೆ 2,000 ರೂಪಾಯಿ ಬಂದಿತ್ತು ಅಂತ ಹೇಳಿದ್ರೆ ಅಥವಾ 4,000 ರೂಪಾಯಿ ಬಂದಿತ್ತು ಅಂತ ಹೇಳಿದ್ರೆ ಕಮೆಂಟಲ್ಲಿ ತಿಳಿಸಿ ನಿಮ್ಮ ಜಿಲ್ಲೆ ಯಾವುದು ಮತ್ತು ನಿಮಗೆ ಎಷ್ಟು ಹಣ ಬಂದಿದೆ ಅನ್ನೋದನ್ನ. ಇದರಿಂದ ನಮಗೂ ಕೂಡ ಸಾಕಷ್ಟು ಉಪಯೋಗ ಆಗುತ್ತೆ. ಅಂದರೆ ಪಕ್ಕಾ ಇನ್ಫಾರ್ಮೇಷನ್ ಸಿಗ್ದಂಗೆ ಆಗುತ್ತೆ. ಈಗ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವ ಯಾವ ಜಿಲ್ಲೆಯವರಿಗೆ ಬಂದಿದೆ ಅಂತ ನೋಡೋದಾದ್ರೆ, ಇಲ್ಲಿವರೆಗೂ ಮುಖ್ಯವಾಗಿ ಬೆಂಗಳೂರು ನಗರ ಜಿಲ್ಲೆಯವರಿಗೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವರಿಗೆ, ಶಿವಮೊಗ್ಗ ಜಿಲ್ಲೆಯವರಿಗೆ, ದಾವಣಗೆರೆಯವರಿಗೆ, ಆಮೇಲೆ ಮೈಸೂರವ್ರಿಗೆ, ಚಿಕ್ಕಮಗಳೂರು ಅವರಿಗೆ, ಬಳ್ಳಾರಿ, ಗದಗ, ಬಿಜಾಪುರ ಜಿಲ್ಲೆಯವರಿಗೆ, ಉತ್ತರ ಕನ್ನಡ ಜಿಲ್ಲೆಯವರಿಗೆ, ಚಾಮರಾಜನಗರ ಜಿಲ್ಲೆಯವರಿಗೆ, ಬೆಂಗಳೂರು ಗ್ರಾಮಾಂತರ ಈಗಾಗಲೇ ಹೇಳಿರೋ ರೀತಿಯಲ್ಲಿ, ತುಮಕೂರು ಜಿಲ್ಲೆಯವರಿಗೆ, ರಾಮನಗರ ಜಿಲ್ಲೆಯವರಿಗೆ, ಚಿಕ್ಕಬಳ್ಳಾಪುರ ಆಗಿರಬಹುದು, ಚಿತ್ರದುರ್ಗ ಆಗಿರಬಹುದು, ಗದಗ, ಬೆಳಗಾವಿ, ಈ ಎಲ್ಲ ಜಿಲ್ಲೆಯ ಮಹಿಳೆಯರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದು ತಲುಪಿದೆ. ಈಗಾಗಲೇ 80% ಅಂತ ಹೇಳಿದ್ರೆ, ಒಂದು 100 ಜನ ಇದ್ರು ಅಂತ ಹೇಳಿದ್ರೆ 80 ಜನಕ್ಕೆ ಗೃಹಲಕ್ಷ್ಮಿ ಯೋಜನೆ ಹಣ ಹೋಗಿ ತಲುಪಿದೆ. ಇನ್ನೂ ಕೂಡ ಸಾಕಷ್ಟು ಜನ ಮಾತೆಗೆ ಬರಬೇಕಾಗಿದೆ. ಇನ್ನು 4,000 ರೂಪಾಯಿ ಬಂದಿದೆ ಅಂತ ಕೂಡ ನಾನು ವಿಡಿಯೋದಲ್ಲಿ ಅಪ್ಡೇಟ್ ಮಾಡಿದ್ದೀನಿ. 4,000 ರೂಪಾಯಿ ಯಾರ್ಯಾರಿಗೆ ಬಂದಿದೆ ಅಂತ ಹೇಳಿದ್ರೆ, ಈಗ 30ನೇ ಕಂತಿನ ಹಣದ ಜೊತೆಗೆ 28 ಅಥವಾ 29ನೇ ಕಂತಿನ ಹಣ ಯಾವ ಮಹಿಳೆಯರಿಗೆ ಬಂದಿಲ್ವೋ ಅಂಥವರಿಗೆ 2,000 ಪ್ಲಸ್ 2,000 ಒಟ್ಟಿಗೆ ಬಿಡುಗಡೆ ಆಗ್ತಾ ಇದೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ. ಯಾಕಂತ ಹೇಳಿದ್ರೆ, ಲಾಸ್ಟ್ ಟೈಮ್ ಸ್ವಲ್ಪ ಜನಕ್ಕೆ ಹಣವನ್ನು ಹಾಕಿರಲಿಲ್ಲ. ಪ್ರತಿ ಸಲ ಕೂಡ ಈ ಥರ ಆಗೋದು ನಾರ್ಮಲ್ಲು. ಸ್ವಲ್ಪ ಜನಕ್ಕೆ ಹಾಕ್ತಾರೆ, ಇನ್ನು ಸ್ವಲ್ಪ ಜನ ಹಾಕೋಷ್ಟರಲ್ಲಿ ಮತ್ತೆ ಸ್ಟಾಪ್ ಆಗಿರುತ್ತೆ. ಆ ಹಂತದ ಹಣವನ್ನು ಈಗ ಮತ್ತೆ ಮರು ಬಿಡುಗಡೆ ಮಾಡಿರ್ತಾರೆ. ಅಂದರೆ ಫಂಡ್ ಪ್ರಾಬ್ಲಮ್ಗಳಿಂದ ಅಥವಾ ಬೇರೆ ಏನೋ ರೀಸನ್ಸ್ಗಳಿಂದ ಅವರಿಗೆ ಹಣ ಹೋಗಿರೋದಿಲ್ಲ. ಟೆಕ್ನಿಕಲ್ ರೀಸನ್ಸ್ಗಳಿಂದ ಕೂಡ ಅವ್ರಿಗೆ ಹಣ ಹೋಗಿರೋದಿಲ್ಲ. ಸೊ ಅಂತಹ ಮಹಿಳೆಯರಿಗೆ ಈಗ 4,000 ರೂಪಾಯಿ ಅಮೌಂಟು ಜಮಾ ಆಗ್ತಿದೆ ಅನ್ನೋ ಒಂದು ಗುಡ್ ನ್ಯೂಸು ಸಿಕ್ಕಿದೆ. ಸೊ ನಿಮಗೆ 4,000 ಬಂದಿದೆಯಾ, 2,000 ಬಂದಿದೆಯಾ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ನಾನು ಹೇಳಿದೆ, ಈಗಾಗಲೇ 20 ಜಿಲ್ಲೆಗಿಂತ ಹೆಚ್ಚಿನ ಜಿಲ್ಲೆಯವರಿಗೆ ಹಣ ತಲುಪಿದೆ, ಕೆಲವು ಜಿಲ್ಲೆಯವರಿಗೆ ಇನ್ನೂ ಕೂಡ ಹಣ ಹೋಗಿಲ್ಲ ಅಂತ ಹೇಳುತ್ತೆ. ಮತ್ತು ಈ ಲಿಸ್ಟಲ್ಲಿ ಹೆಸರಿದ್ರೂ ಕೂಡ ನಮ್ಗೆ ಇನ್ನೂ ಹಣ ಬಂದಿಲ್ಲ ಅಂತ ಹೇಳಿದ್ರೆ ಹಂತವಾಗಿ ಹಣ ಹಾಕೋದ್ರಿಂದ ದಯವಿಟ್ಟು ವೆಯ್ಟ್ ಮಾಡಬೇಕಾಗುತ್ತೆ. 23ನೇ ತಾರೀಕು ಹಣ ಸ್ಟಾರ್ಟ್ ಆಗಿದೆ. 27ನೇ ತಾರೀಕಾದರೂ ಇವತ್ತು ಕೂಡ ಸಾಕಷ್ಟು ಜಿಲ್ಲೆಯ ಮಹಿಳೆಯರ ಖಾತೆಗೆ ಹಣ ಬಂದು ತಲುಪುತ್ತೆ. ಯಾರ ಖಾತೆಗೂ ಹಣ ಹೋಗದೆ ಇರೋದಿಲ್ಲ, ಖಂಡಿತವಾಗ್ಲೂ ಬಂದೇ ಬರುತ್ತೆ. ತಾಳ್ಮೆಯಿಂದ ಕಾಯಬೇಕಾಗುತ್ತಷ್ಟೇ. 30ನೇ ಕಂತಿನ ಹಣ ಇದಾಗಿರುತ್ತೆ. ದಯವಿಟ್ಟು ನಿಮ್ಗೆ ಏನಾದರೂ ಅಮೌಂಟ್ ಬಂದಿತ್ತು ಅಂದರೆ ಕಮೆಂಟಲ್ಲಿ ತಿಳಿಸಿ, ತುಂಬಾ ಸಹಾಯ ಆಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪಕ್ಕಾ ಪ್ರೂಫ್ ಸಮೇತ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದು ತಲುಪಿರುವಂಥದ್ದು ಮಾಹಿತಿಯನ್ನು ಹಾಕಿದ್ದೀನಿ. ನೆನೆ ಪಿಂಚಣಿ ಹಣ ಕೂಡ ಜಮೆ ಆಗಿದೆ. ಸೊ ಅದ್ರ ಬಗ್ಗೆ ಕೂಡ ನಾನು ನಿಮಗೆ ಒಂದು ಒಳ್ಳೆ ಜೆನ್ಯೂನ್ ಇನ್ಫಾರ್ಮೇಷನ್ಸ್ನ ಕೊಟ್ಟಿರ್ತೀನಿ. ಮತ್ತು ಕೆಲವು ಯೂಟ್ಯೂಬ್ ಚಾನಲ್ಗಳಲ್ಲಿ ಹೇಳ್ತಾ ಇರ್ತಾರೆ, ಇವತ್ತು ಬೆಳಗ್ಗೆ ಅಷ್ಟು ಬಂತು, ಇಷ್ಟು ಬಂತು, 4 ಕಂತಿನ ಹಣವನ್ನು ಒಟ್ಟಿಗೆ ಹಾಕಿದ್ದಾರೆ, 3 ಕಂತಿನ ಹಣವನ್ನು ಒಟ್ಟಿಗೆ ಹಾಕಿದ್ದಾರೆ ಅಂತ. ದಯವಿಟ್ಟು ಆ ರೀತಿಯ
ಇಂಥವರಿಗೆ ಫೇಕ್ ಇನ್ಫಾರ್ಮೇಷನ್ಸ್ಗಳಿಗೆ ತಲೆ ಕೊಡೋದಕ್ಕೆ ಹೋಗಬೇಡಿ. ರಾಜ್ಯ ಸರ್ಕಾರದ ಕಡೆಯಿಂದ ಇವಾಗ 30ನೇ ಕಂತಿನ ಹಣ ಅಷ್ಟೇ ಬಿಡುಗಡೆ ಮಾಡಿರೋದು. 31 ಆಗಿರಬಹುದು, 32 ಕಂತು ಆಗಿರಬಹುದು, ಸದ್ಯಕ್ಕೆ ಬಿಡುಗಡೆನ ಮಾಡಿರೋದಿಲ್ಲ. ಆದರೆ ಯಾರಿಗೆ 29 ಅಥವಾ 28ನೇ ಕಂತಿನ ಹಣ ಪೆಂಡಿಂಗ್ ಇತ್ತು ಅಂಥವ್ರಿಗೆ ಹಣ ಬಿಡುಗಡೆ ಕೆಲಸ ಕೂಡ ನಡೀತಾ ಇದೆ. ಈಗ ಬೇರೆ ಚಾನಲ್ಗಳಲ್ಲಿ ಹೇಳ್ತಿದ್ದಾರಲ್ವಾ, ಏಪ್ರಿಲ್ ಮೇ ಈ ತಿಂಗಳು ಹಣ ಕೂಡ ಹಾಕಿದ್ದಾರೆ ಅಂತ. ಆ ರೀತಿ ಎಲ್ಲ ಫೇಕ್ ಇನ್ಫಾರ್ಮೇಷನ್ಸ್ಗಳು, ಅದನ್ನೆಲ್ಲ ನಂಬೋದಕ್ಕೆ ಹೋಗಬೇಡಿ. ರಾಜ್ಯ ಸರ್ಕಾರವು ಒಂದೇ ಕಂತಿನ ಹಣವನ್ನು ಹಾಕಿರೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ದಯವಿಟ್ಟು ಮಿಸ್ ಮಾಡದೆ ಫಾಲೋ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.